ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೇಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮೊಂದಿಗೆ ವಿಜಯ್ ಅವರಿದ್ದಾರೆ. ನಮಸ್ಕಾರ ವಿಜಯ್ ಅವರೇ. ನಮಸ್ಕಾರ ಚಂದ್ರಶೇಖರ್ ಅವರೇ. ತುಂಬ ಜನ ಕೇಳಿದರು ನಮಗೆ ಬೇಸಿಕ್ ಕೃಷಿ ಹೇಗೆ ಮಾಡೋದು ಅಂತೇಳಿ. ಅಂದರೆ ನಿಮ್ಮ ಅರ್ಥ ಏನಂತ ಹೇಳ್ತೀವಿ ಇದಕ್ಕೆ? ಇಲ್ಲ, ಅದನ್ನೇ ಬಂದು ವಿಚಾರಣೆ ಮಾಡೋಣ ಅಂತ ಬಂದೆ. ಹಾಂ, ಸುಮಾರು ಜನ ಈಗ ನಮ್ಮ ಅಕ್ಕಪಕ್ಕದಲ್ಲಿ ಇರೋರು ಬಂದು ಈಗ ಸ್ಟಾರ್ಟಿಂಗ್ ಈಗ ಯಾವುದಾದ್ರು ಕೃಷಿ ಸ್ಟಾರ್ಟ್ ಮಾಡಲಿಕ್ಕೆ ಮಾಡಬೇಕಾದ್ರೆ ಯಾವ ಥರ ವಿಧಾನಗಳನ್ನು ಅನ್ವಡಿಸ್ಬೇಕು ಅಂತ ಮಾಡಬೇಕು ಅಂತ ಹೇಳಿ ಅದನ್ನು ಕೇಳ್ತಾರೆ. ಈಗ ಮೆಣಸಿನ ಗಿಡ ನೆಡೋದಾಗಲಿ, ಕಾಫಿ ಗಿಡ ನೆಡೋದಾಗಲಿ, ಅಡಿಕೆ ಗಿಡ ನೆಡೋದಾಗಲಿ, ಇದರಲ್ಲಿ ನೀವು ಯಾವ ಥರ ವಿಧಾನಗಳನ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದು ಸ್ವಲ್ಪ ವಿವರಣೆ ಮಾಡಿಸಿ. ನೋಡಿ, ನಾವು ಫಸ್ಟು ಕೃಷಿ ಮಾಡಬೇಕಾದ್ರೆ ಮೂಲವಾಗಿ ನಾವು ಮಣ್ಣಿನ ರಚನೆ ಬಗ್ಗೆ ತಿಳ್ಕೊಂಡಿರಬೇಕು, ಮಣ್ಣನ್ನು ತಿಳ್ಕೊಂಡಿರಬೇಕು. ನಮಗೆ ಹೇಗಂತ ಹೇಳಿದರೆ, ನೋಡಿ, ಪ್ರಕೃತಿ ಅನ್ನೋದು ನಮಗೆ ಒಂಥರ ಫ್ರೆಂಡ್ಶಿಪ್ಪು ಆಗಿದೆ ಅಥವಾ ನಾವು ಹೇಳ್ದಂಗೆ ಕೇಳುತ್ತೆ ಅಂತ ಹೇಳ್ತಕ್ಕಂಥದ್ದು ತಪ್ಪು. ಪ್ರಕೃತಿಗೆ ಭಾವನೆ ಇಲ್ಲ, ಒಂದು ತಿಳ್ಕೊಬೇಕು ನಾವು. ಪ್ರಕೃತಿಗೆ ಭಾವನೆ ಇಲ್ಲ. ಕಾಸ್ ಆ್ಯಂಡ್ ಎಫೆಕ್ಟು ನಿಮಗೆ ಗೊತ್ತಾಗುತ್ತಾ? ಕಾರಣ ಮತ್ತು ಪರಿಣಾಮಗಳನ್ನು ಮಾತ್ರ ಹೇಳ್ತಾ ಹೋಗುತ್ತೆ ಪ್ರಕೃತಿ. ಪ್ರಕೃತಿಯಲ್ಲಿ ಒಂದು ಭಾಗ ಕೃಷಿನೂ ಹಾಗೆ ಒಂದು ಅದೇನಾಗುತ್ತೆ, ಕಾರಣ ಮತ್ತು ಪರಿಣಾಮಗಳನ್ನು ಹೇಳ್ತದೆ. ನಾವು ಏನು ಕೆಲಸ ಮಾಡಿದ್ದೀವಿ ಅದರ ಪರಿಣಾಮ ಏನಾಗುತ್ತೆ, ನಮಗೆ ತೋಟ ಹೇಗಿದೆ, ನಮಗೆ ಇದೇನಾಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಹೇಳ್ತಾ ತಿಳಿಸ್ತಾ ಹೋಗುತ್ತೆ. ಈಗ ನಮ್ಮದು ನೋಡಬೇಕಾದ್ರೆ ನಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಒಬ್ಬ ಕೃಷಿಕನ ಮನೆ ಸುತ್ತಮುತ್ತ ತೋಟ ಹೇಗಿದೆ ಅನ್ನೋದು ನೋಡೋದು ಹೇಗೆ ಗೊತ್ತುಂಟ, ಬಾಂಡಿಂಗ್ ಹೇಗಿದೆ ಅಂತೇಳಿ. ಅಂದರೆ ಕೃಷಿ ಜೊತೆಗೆ ಹೊಂದಾಣಿಕೆ ಹೇಗಿದೆ ಅಂತೇಳಿ, ಅಂದರೆ ಕೃಷಿ ಜೊತೆಗೆ ಹೇಗೆ ಸಮ್ಮಿಲನತೆ ಆಗಿದ್ದಾರೆ ಅವರು, ಸಮ್ಮಿಲನತೆ ಹೇಗಿದೆ, ಹೇಗೆ ಅವರು ಅದನ್ನು ಕಾರ್ಯಭಾರ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ, ಹೇಗೆ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ಇದು ಲೀಚಿ ಗಿಡ. ಇದು ಏನಾಗುತ್ತೆ ಅಂತ ಹೇಳಿದರೆ, ನಾವು ಹೇಗೆ ಕಾರಣ ಮತ್ತು ಕಾಸ್ ಆ್ಯಂಡ್ ಎಫೆಕ್ಟನ್ನು ಹೇಗೆ ಹೇಳುತ್ತೆ ಅಂತ ಹೇಳಿದರೆ, ನಾವು ಸಣ್ಣ ಉದಾಹರಣೆ ಹೇಳ್ತೀನಿ. ಇದು ಈ ದಕ್ಷಿಣ ಮತ್ತು ಪಶ್ಚಿಮದ ಬಿಸಿಲಿಗೆ ಮಾತ್ರ ಕಾಯಿ ಬರುತ್ತೆ. ಉತ್ತರದ ಬಿಸಿಲಿಗೆ ಕಾಯಿ ಬರಲ್ಲ. ನಾವು ಎಲ್ಲೆಲ್ಲ ತೋಟದ ಮಧ್ಯದಲ್ಲಿ ನೆಟ್ಟರೆ ಅದು ಕಾಯಿ ಬರೋದಿಲ್ಲ. ಅರ್ಥ ಆಯ್ತಾ? ಇದು ಸಾಯಂಕಾಲದ ಬಿಸಿಲು ಮತ್ತು ದಕ್ಷಿಣ ಮತ್ತು ಪಶ್ಚಿಮದ ಬಿಸಿಲಿಗೆ ಮಾತ್ರ ಬೆಳಿಗ್ಗೆ ಬರುತ್ತೆ, ಮತ್ತು ಬೆಳಿಗ್ಗೆ ಬಿಸಿಲಿಗೆ ಮಾತ್ರ ಕಾಯಿ ಬರುತ್ತೆ. ಇದು ಆ ಉತ್ತರ ಮತ್ತು ಈಶಾನ್ಯ ಬಿಸಿಲಿಗೆ ಕಾಯಿ ಬರೋದಿಲ್ಲ. ಹಾಗೆ ಇದಕ್ಕೆ ಡಿಸೀಸು ತುಂಬ ಕಡಿಮೆ. ನಾವು ಇದನ್ನು ಈ ಕಳೆದ ವರ್ಷ ಏನಾಗಿತ್ತು ಅಂತಂದರೆ, ನಮಗೊಂದು 100 kg ಹಣ್ಣು ಬಂದಿತ್ತು. ನಾವು ಇದರಲ್ಲಿ 3 ವಿಭಾಗ ಮಾಡ್ಕೊಂಡಿದ್ವಿ. ಒಂದು ಕೆಳಗಡೆದ್ದು ಎಲ್ಲ ಈ ಮಕ್ಕಳು ತಿನ್ನುವಂಥದ್ದು ವ್ಯವಸ್ಥೆ ಇಟ್ಕೊಂಡಿದ್ವಿ. ಇದನ್ನು ನಾವು ಸೇಲ್ ಮಾಡಲಿಲ್ಲ, ಈ ಭಾಗದನ್ನೆಲ್ಲ. ಈ ಮಧ್ಯ ಭಾಗದನ್ನು ನಾವು ಕೊಯ್ದು ಸೇಲ್ ಮಾಡಿದ್ವಿ. ಆ ನಂತರ ಮೇಲ್ಗಡೆ ಇರೋದು ನಾವು ಹಕ್ಕಿಗಾಗಿ ಇಟ್ಕೊಂಡ್ವಿ, ಹಕ್ಕಿ ಪಕ್ಷಿ ತಿನ್ನಲಿ ಅಂತೇಳಿ ಹಾಗೆ ಇಟ್ಕೊಂಡಿದ್ವಿ. ಹಾಗೆ ಇದು ನಮಗೆ ಏನು ಆಗ್ತದೆ ಅಂತ ಹೇಳಿದ್ರೆ, ನಾವು ಕೃಷಿಯಲ್ಲಿ ಮಾಡಬೇಕಾದ್ರೆ ನಮಗೆ ಏನಾಗ್ತದೆ, ಮಣ್ಣಿನ ರಚನೆ ಭಾಳ ಮುಖ್ಯ. ಮಣ್ಣಿನ ಬಗ್ಗೆ ನಾವು ತಿಳ್ಕೊಳ್ಳೋದಂತೂ ಭಾಳ ಮುಖ್ಯ. ಮಣ್ಣಿನ ರಸಸಾರ ಹೇಗಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ನಮ್ಮ ಯೂಟ್ಯೂಬಿನ ಒಂದು ಕಾನ್ಸೆಪ್ಟ್ ಅಂತ ಹೇಳಿದರೆ, ಒಂದು ಕೃಷಿ ವೈಜ್ಞಾನಿಕವಾಗಿರಬೇಕು, ಎರಡನೇದು ಕೃಷಿ ನಮಗೆ ಪರಿಸರಕ್ಕೆ ಪೂರಕವಾಗಿರಬೇಕು, ಮೂರನೇದು ಲಾಭದಾಯಕ ಆಗಿರಬೇಕು ಅನ್ನೋದ್ರ ಬಗ್ಗೆನೇ ನಮ್ಮದು ಕಾನ್ಸೆಪ್ಟ್. ಈ ಕೃಷಿಯಲ್ಲಿ ನಾವು ವಿಭಾಗ ಮಾಡ್ತಾ ಹೋದರೆ, ಅಂದರೆ ನಾವು ಈಗ ಬೇಸಿಕ್ ಕೃಷಿ ಬಗ್ಗೆ ಹೇಳಬೇಕಂತಂದರೆ ವಿಭಾಗ ಮಾಡ್ತಾ ಹೋದರೆ ಒಂದು 4 ವಿಭಾಗಗಳನ್ನು ಮಾಡ್ಕೊಬೋದು ನಾವು. ಒಂದು ಮಣ್ಣಿನ ನಿರ್ವಹಣೆ ಬಗ್ಗೆ ಮಾತಾಡ್ಬೋದು. ಮಣ್ಣಿನ ನಿರ್ವಹಣೆ ತುಂಬ ಅಗತ್ಯ. ಆಮೇಲೆ ನೀರು ನಿರ್ವಹಣೆ, ನಮ್ಮ ತೋಟಕ್ಕೆ ಎಷ್ಟು ನೀರು ಬೇಕು, ಯಾವಾಗ ನೀರು ಬೇಕು, ಎಷ್ಟು ಟೆಂಪ್ರೇಚರ್ ಇದ್ದಾಗ ನೀರು ಬೇಕು, ಇದೆಲ್ಲ ಒಂದು 2ನೇ ವಿಭಾಗ. 3ನೇ ವಿಭಾಗ ಪೋಷಕಾಂಶ ನಿರ್ವಹಣೆ ಆಗಬೇಕು. ನಮಗೆ ಮಣ್ಣಿನ ನಿರ್ವಹಣೆ ಆದಮೇಲೆ, ನೀರಿನ ನಿರ್ವಹಣೆ ಆದಮೇಲೆ ಪೋಷಕಾಂಶ ನಿರ್ವಹಣೆ ತುಂಬ ಅಚ್ಚುಕಟ್ಟಾಗಬೇಕು. ಅದಾಗಿ ಮೇಲೆ ನೆರಳಿನ ನಿರ್ವಹಣೆ ಆಗಬೇಕು. ಈ ನೆರಳು ಹೇಗಿದೆ, ಇಷ್ಟೆಲ್ಲ ನಾವು ಈಗ 3 ಪೋಷಕಾಂಶ ಅಂದರೆ, ಒಂದು ಮಣ್ಣು ನಿರ್ವಹಣೆ, ನೀರು ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ, ಇವು 3 ಮಾಡಿದ್ರು ನೆರಳನ್ನು ನಾವು ತೆಗೆದೇ ಇದ್ದರೆ, ಸನ್ಲೈಟ್ ಹಾರ್ವೆಸ್ಟ್ ಆಗದೇ ಇದ್ದರೆ ನಮ್ಮದು ಬೆಳೆ ಎಲ್ಲ ನಾಶ ಆಗುತ್ತೆ, ಬೆಳೆ ಬರೋದಿಲ್ಲ. ಇದನ್ನು ನಾವು ತಿಳ್ಕೊಬೇಕು. ಈ ಬೇಸಿಕ್ ಮೇಲೆ ನಾವು ಕೃಷಿಯನ್ನು ಮಾಡ್ತಾ ಹೋದಾಗ ಒಂದೊಂದಾಗಿ ನಮಗೆ ಅನಲೈಸ್ ಆಗ್ತಾ ಹೋಗ್ತದೆ, ಸಂಶೋಧನೆ ಆಗ್ತಾ ಹೋಗ್ತದೆ. ನಾವು ಸಂಶೋಧನೆಗೆ ಮಣ್ಣನ್ನು ಒಳಪಡಿಸ್ಬೋದು. ಮಣ್ಣು ನೋಡಿ, ಈಗ ಮಣ್ಣು ಹೇಗೆ ನಾವು ತಯಾರು ಮಾಡ್ಕೊಬೇಕಂತ ಹೇಳಿದರೆ, ಆ್ಯಕ್ಚುಲಿ ಮಣ್ಣು ಒಂಥರ ನಿರ್ಜೀವ ಇದ್ದಂಗೆ ಇರುತ್ತೆ. ನಮಗೆ 80 ಇಂಚು ಮಳೆ ಬಂದ ಮೇಲೆ ನಮಗೆ ಯಾವತ್ತೂ ಅದೇನಾಗ್ತದೆ, ಮಣ್ಣು ಹುಳಿ ಬರ್ತಾ ಇರುತ್ತೆ. ನಾವು ಈ ಸರಿಯಿಂದ ನಾವು 2 ಸರಿ ಸುಣ್ಣನ ಹಾಕಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಒಂದು ಸರಿ ಡಾಲಮೇಟನ್ನು ಏನು ನಾವು ಅಕ್ಟೋಬರ್ ನವಂಬರಿಗೆ ಹಾಕ್ತೀವೋ,
ಆ ನಂತರ ಈ ಟೈಮಲ್ಲಿ ಒಂದ್ಸರಿ ನಾವು ಈ ಮೀನ್ಸತ್ತಿ ಅಂತ ಸುಣ್ಣಗಳನ್ನು ಹರಳು ಸುಣ್ಣಗಳನ್ನು ಗಿಡದ ಬುಡಕ್ಕೆ ಕೊಟ್ಟು ಮಣ್ಣನ್ನು pH ಅನ್ನು ರೈಸ್ ಮಾಡಬೇಕು ಅಂತೇಳಿ ಒಂದು ಯೋಚನೆಯಲ್ಲಿದ್ವಿ. ನಾವು ಪ್ರತಿ ವರ್ಷನೂ 1 ಎಕರೆಗೆ 1 ಟನ್ನಷ್ಟು ಸುಣ್ಣ ಹಾಕ್ತೀವಿ. ಈ ಸುಣ್ಣ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಮಣ್ಣಿನ pH ಅನ್ನು ಸರಿಯಾಗಿಟ್ಕೊಳ್ಳೋಕ್ಕೆ ಒಂದು ಅನುಕೂಲ ಮಾಡಿಕೊಡುತ್ತೆ. ಮಣ್ಣನ್ನು ಏನಾಗುತ್ತೆ ನಮಗೆ pH ಸರಿ, ರಸಸಾರ ಸರಿಯಾಗುತ್ತೆ. ರಸಸಾರ ನಮಗೆ ಯಾಕೆ ಬೇಕು ಅಂತ ಹೇಳಿದಾಗ ನೋಡಿ, ನಮಗೆ ತೀರಾ ಒಂದು ಗ್ಯಾಸ್ಟ್ರಿಕ್ ಬಂತು ಅಂತ ಒಂದು ನೀವು ತಿಳ್ಕೊಳ್ಳಿ. ಆ ಗ್ಯಾಸ್ಟ್ರಿಕ್ ಬಂದಾಗ ನಮಗೇನಾಗ್ತದೆ, ನಮಗೆ ಪ್ರಯಾಣ ಮಾಡಲಿಕ್ಕಾಗಲ್ಲ, ಊಟ ಮಾಡಲಿಕ್ಕಾಗಲ್ಲ, ಎಣ್ಣೆ ವಸ್ತು ತಿನ್ನೋಕ್ಕಾಗಲ್ಲ, ಆಗ ಡೈಜೆಷನ್ ಆಗೋದಿಲ್ಲ. ಆವಾಗ ಏನಾಗ್ತದೆ, ನಮಗೆ ವಾಂತಿ ಬಂದಂಗೆ ಆಗುತ್ತೆ, ತಲೆನೋವು ಆಗುತ್ತೆ, ಇನ್ನೊಂದು ರಗಳೆ ಆಗುತ್ತೆ. ನಮಗೆ ಊಟ ಮಾಡೋಕ್ಕಾಗದೇ ಇದ್ದಾಗ ನಮಗೆ ಬದುಕು ಸ್ವಲ್ಪ ಕಷ್ಟ ಆಗ್ತಾ ಹೋಗ್ತದೆ. ಹಾಗೆ ಮಣ್ಣಲ್ಲಿ ಏನಾಗ್ತದೆ ನೋಟ, ಮಣ್ಣಲ್ಲಿ ರಸಸಾರ ಸರಿಯಿಲ್ಲ ಅಂತಾದಾಗ ಆಗ ಸೂಕ್ಷ್ಮ ಜೀವಿಗಳು ಬದುಕೋದಿಲ್ಲ. ಆ ಸೂಕ್ಷ್ಮ ಜೀವಿಗಳು ಬದುಕದೇ ಇದ್ದಾಗ ಆ ಬೇರು ಮತ್ತು ಮಣ್ಣಿನ ಮಧ್ಯದಲ್ಲಿ ಬಾಂಡಿಂಗ್ ಏನು ಹೊಂದಾಣಿಕೆ ಅದು ಇರೋದಿಲ್ಲ. ಆ ಸೂಕ್ಷ್ಮ ಜೀವಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಆ ಮಣ್ಣಿಗೆ ಪೋಷಕಾಂಶಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ. ಮಣ್ಣಿನ ಮೇಲ್ಗಡೆ ಬಿದ್ದಂಥ ಎಲೆನಾಗಲಿ ಕರಗಿಸೋದಾಗಲಿ, ಸಾವಯವಕ್ಕೆ ಕನ್ವರ್ಟ್ ಮಾಡೋದಾಗಲಿ, ಗೊಬ್ಬರಗಳನ್ನು ತೆಗೆದುಕೊಂಡು ಹೋಗೋದಾಗಲಿ, ಮಣ್ಣಿನ ಒಳಗಡೆ ಗಾಳಿಯನ್ನು ನುಸುಳುವಿಕೆ ಆಗಲಿ, ಇವೆಲ್ಲ ಏನಾಗುತ್ತೆ ನಿಂತು ಹೋಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಫಸ್ಟು ಬೇಸಿಕ್ ಕೃಷಿ ಅಂತ ಹೇಳಿದರೆ ಮಣ್ಣನ್ನು ನಿರ್ವಹಣೆ ತುಂಬ ಚೆಂದ ಮಾಡ್ಕೊಬೇಕು. ಆ ಮಣ್ಣಿನ ನಿರ್ವಹಣೆ ನಮಗೆ ಚೆನ್ನಾಗಾದಾಗ ಮಾತ್ರ ನಮಗೆ ಕೃಷಿ ಏನಾಗ್ತದೆ ನಾವು ಹೇಳ್ದಂಗೆ ಮುಂದೆ ಬರ್ತಾ ಇರುತ್ತೆ. ಹಾಗೆ ಇಲ್ಲ, ನೀವು ಕೊಟ್ಟಿದ್ದ ಮಾಹಿತಿ ಇದು ಮಣ್ಣಿನ ಬಗ್ಗೆ ಚೆನ್ನಾಗಿ ಕೊಟ್ರಿ. ಮಣ್ಣಿನ ಮಾಹಿತಿ ಅಲ್ಲ, ಮಣ್ಣಿನ ಮಾಹಿತಿ ನಾವು ಇಷ್ಟಕ್ಕೆ ಮುಗಿಯೋದಿಲ್ಲ. ಮಣ್ಣು ಇನ್ನೂ ಹೇಳ್ಬೋದು, ಯಾಕಂತಂದರೆ ಮಣ್ಣು ನಿರ್ವಹಣೆ ಮಾಡಿದಾಗ ಏನಾಗುತ್ತೆ, ನಿರ್ವಹಣೆ ಮಾಡಿದಾಗ ಏನಾಗುತ್ತೆ ಅಂತೇಳಿ ಇನ್ನೂ ಬಗ್ಗೆನೂ ಹೇಳ್ಬೋದು. ಇಲ್ಲ, ಅದ್ರ ಬಗ್ಗೆ ಮತ್ತೆ ಇನ್ನೊಂದು ಚರ್ಚೆ ಮಾಡೋಣ. ಇನ್ನೊಂದು ಹೇಳಿದ್ರಿ, ಈಗ ನೀರಿಂದು ಒಂದು ಹೇಳಿದ್ರಿ. ಹೌದು, ನೀರಿಂದು ವ್ಯವಸ್ಥೆ ಅದೊಂದು ಚೂರು ಇದು ಮಾಡಿದರೆ ಚೆನ್ನಾಗಿರುತ್ತೆ. ಹಂಗೆ ಅದ್ರ ನೀರಿನ ಬಗ್ಗೆ ನಾವು ಹೇಳ್ಬೇಕಂತಂದರೆ ಮಣ್ಣು ನಿರ್ವಹಣೆ ಮೇಲೆ ನಮ್ಮ ನೀರಿನ ನಿರ್ವಹಣೆ ಮುಖ್ಯ. ಮಣ್ಣು ನಮಗೇನು ಪೋಷಕಾಂಶಕ್ಕೆ ಸರಿಯಾಗಿ ಪೂರಕವಾಗಿ ಕೆಲಸ ಮಾಡತಕ್ಕಂಥ ವ್ಯವಸ್ಥೆ ನಾವು ತಂದಿಟ್ಟರೆ ಮಣ್ಣನ್ನು ಸಸ್ಯಕ್ಕೆ ನೀರು ಕಡಿಮೆ ಸಾಕಾಗುತ್ತೆ. ಅಂದರೆ ನಾವು ಸಾವಯವ ಕನ್ವರ್ಟ್ ಆಗ್ತಾ ಇದೆ, ಸಾವಯವ ಇಂಗಾಲದ ಅಂಶ ಜಾಸ್ತಿ ಆಗ್ತಾ ಇದೆ, ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಾದಾಗ ಏನಾಗ್ತದೆ, ಮಣ್ಣಿನ ಒಳಗಡೆ ಚಟುವಟಿಕೆಗಳು ಜಾಸ್ತಿ ಆಗ್ತದೆ. ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗ್ತದೆ, ಎರೆಹುಳಿನ ಚಟುವಟಿಕೆ ಜಾಸ್ತಿ ಆಗುತ್ತೆ, ಇತರ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ, ಭೂಮಿಯ ಒಳಗಡೆ ರಂಧ್ರಗಳು ಆಗ್ತವೆ. ಆ ರಂಧ್ರಗಳು ಆದಾಗ ಆ ಗಾಳಿ ಆಡುವಿಕೆ ಜಾಸ್ತಿ ಆಗ್ತದೆ. ಗಾಳಿ ಆಡುವಿಕೆ ಜಾಸ್ತಿ ಆದಾಗ ತೇವಾಂಶ ಜಾಸ್ತಿ ಆಗ್ತದೆ. ತೇವಾಂಶ ಜಾಸ್ತಿ ಆದಾಗ ಏನಾಗ್ತದೆ, ಸಸ್ಯ ಬೂಸ್ಟ್ ಆಗಿ ನಿಮಗೆ ಗೊಬ್ಬರ ಕೊಟ್ಟಿದ್ದು ಮತ್ತು ರಾಸಾಯನಿಕ ಕೊಡೋದಾಗಲಿ ಬೇರೆ ಗೊಬ್ಬರಗಳನ್ನು ಕೊಡೋದಾಗಲಿ ನಿಮಗೆ ಸಾಕಷ್ಟು ತಗೊಳುತ್ತೆ. ಆಗ ನೀರಿನ ಪ್ರಮಾಣ ಕಡಿಮೆ ಸಾಕಾಗುತ್ತೆ. ಅಂದರೆ ತೇವಾಂಶ ಜಾಸ್ತಿ ಇರುತ್ತೆ, ನೀರಿನ ಪ್ರಮಾಣನೂ ಕಡಿಮೆ ಸಾಕಾಗುತ್ತೆ. ನೀರು ನಾವು ಈ ಕೃಷಿಗೆ ನಾವು ಹೇಳಬೇಕಂತಂದರೆ ಈ 2 ನಿಮಿಷ 5 ನಿಮಿಷದಲ್ಲೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ನಾವು ಇನ್ನೊಂದು ಸರಿನೇ ಅದಕ್ಕಾಗಿ ಹೇಳೋಣ, ನೀರಿನ ಬಗ್ಗೆನೇ ವಿಚಾರ ಮಾಡೋಣ. ಸರಿ ಚಂದ್ರಶೇಖರ್, ನೀವು ಕೊಟ್ಟಿದ್ದ ಮಾಹಿತಿ ಭಾರಿ ಒಳ್ಳೆ ಮಾಹಿತಿ ಇದು. ಧನ್ಯವಾದಗಳು. ನಮಸ್ಕಾರ. 8 ನಿಮಿಷ ಆಯಿತು.